गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು AI ಗುರುದೇವ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು 2026ರಲ್ಲಿ ಏನು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ದ್ವಿತೀಯ ಭಾಷೆ ಇಂಗ್ಲಿಷ್ ಪೇಪರ್ ಇವತ್ತು ನಡೀತು. ಸೊ ನೀವೆಲ್ಲ ಒಂದು ಕೀ ಉತ್ತರಗಳು ಹೇಗಿರುತ್ತೆ ಮತ್ತೆ ಪೇಪರ್ ಹೇಗಿತ್ತು ಅಂತಂದೇಳಿ ಅನ್ಕೊಂಡಿರ್ತೀರಿ. ಕೆಲವರಿಗೆ ಟಫ್ ಅನ್ಸಿರುತ್ತೆ, ಕೆಲವರಿಗೆ ಈಸಿ ಆಗಿರುತ್ತೆ. ಯಾಕೆ ಈಸಿ ಆಯ್ತು, ಯಾಕೆ ಟಫ್ ಆಯ್ತು, ಮತ್ತೆ ಈಗ 4 ಆಲ್ರೆಡಿ ಮಾಡೆಲ್ ಪೇಪರ್ಸ್ ಗಳನ್ನ ಬಿಟ್ಟಿತ್ತು ಬೋರ್ಡು. ಸೊ ಅದರಿಂದ ಎಷ್ಟು ಪ್ರಶ್ನೆಗಳು ಬಂದಿದೆ, ಮಾಡೆಲ್ 1 2 3 ಯಾವ ಮಾಡೆಲ್ ಇಂದ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಯಾರಾದ್ರೂ ಫಸ್ಟ್ ಟೈಮ್ ಒಂದು ಚಾನಲ್ ಅನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ನೋಡೋಣ ಹೇಗಿದೆ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ ಯಾವತ್ತು ಕ್ವಶನ್ ಟ್ಯಾಗ್ ಮೇಲೆನೆ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬಿಡೋಣ. ಮೊದಲನೇ ಪ್ರಶ್ನೆ, ದೇ ಆರ್ ಗುಡ್ ಪೀಪಲ್. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಮಾಡಬೇಕು. ಸೊ ದೇ ಇದೆ, ಆರ್ ಇದೆ, ನೆಗೆಟಿವ್ ಆದ್ರೆ ಅರಂಡ್ ದೇ ಇಸ್ ದ ರೈಟ್ ಆನ್ಸರ್. ನೀವ್ ಯಾವ್ದು ಉತ್ತರ ಬರ್ದಿದ್ರಿ ಕಮೆಂಟ್ ಹಾಕಿ. ಸೊ ಹಾಗೆ ಸೆಕೆಂಡ್ ಕ್ವಶನ್, ಇದು ಬಂದ್ಬಿಟ್ಟು ಇನ್ಫಿನಿಟಿವ್ ಮೇಲೆ ಇರತಕ್ಕಂತಹ ಪ್ರಶ್ನೆ. ಸೊ ನಾವು ಇಲ್ಲಿ ಇನ್ಫಿನಿಟಿವ್ ಅನ್ನು ನೋಡ್ಬೇಕು. ಯಾವ್ದು ಆಪ್ಷನ್ ಡೂ ಇದೆ, ವಾಂಟ್ ಇದೆ, ಟು ಗ್ರೋ ಇಸ್ ದ ರೈಟ್ ಆನ್ಸರ್, ಮತ್ತೆ ಪ್ರಿಫರ್ ಕೂಡ ಇದೆ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರ್ಲಿ, ಇನ್ಫಿನಿಟಿವ್ ಯಾವಾಗ್ಲೂ 2+ ವರ್ಬ್ ಇರುತ್ತೆ. ನಿಮ್ಗೆ ಬೇರೆ ಇನ್ಫಿನಿಟಿವ್ ಕೇಳೋ ಚಾನ್ಸಸ್ 90% ಇರಲ್ಲ, ಎಲ್ಲೋ ಒಂದು 10%. ಬಟ್ ನಿಮ್ಮ ಒಂದು ಲೆವೆಲ್ಗೆ 2+ ವರ್ಬ್ ಇರುತ್ತೆ, ಯಾವಾಗ್ಲೂ ಅದನ್ನ ಇಟ್ಕೊಳ್ಳಿ. ಸೊ ಹಾಗೆ 2+ ಏನಾದ್ರೂ ನೌನ್ ಬಂದ್ರೆ ಅದು ಯಾವತ್ತೂ ಇನ್ಫಿನಿಟಿವ್ ಆಗಿರಲ್ಲ. ಸೊ ಹಾಗೆ ಮೂರನೇ ಪ್ರಶ್ನೆ ನೋಡೋದಾದ್ರೆ, ಇದು ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಂಡರ್ಲೈನ್ ನೋಡ್ಬೇಕು. ನಾವು ಅಂಡರ್ಲೈನ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಟೀಚರ್ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಟೆಸ್ಟ್ ಫಾರ್ ಯು, ಕೀಪ್ ಆಲ್ ಯುವರ್ ಬಿಲಾಂಗಿಂಗ್ಸ್ ಲೈಕ್ ಬ್ಯಾಗ್, ಬುಕ್ಸ್, ಪೇಪರ್ ಎಕ್ಸೆಟ್ರಾ ಔಟ್ ಆಫ್ ದ ರೂಮ್. ಸೊ ಆಲ್ಮೋಸ್ಟ್ ಆಲ್ ಟೀಚರ್ಸ್ ಮಕ್ಕಳಿಗೆ ಅದು ಇನ್ಸ್ಟ್ರಕ್ಷನ್ ಕೊಡೋದೇ ಆಗಿರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಗಿವಿಂಗ್ ಇನ್ಸ್ಟ್ರಕ್ಷನ್ ಆಗಿದೆ. ಸೊ ಇದು ಗಿವಿಂಗ್ ವಾರ್ನಿಂಗ್ ಅಂತೂ ಅಲ್ಲ. ಸೊ ಮೇಕಿಂಗ್ ರಿಕ್ವೆಸ್ಟ್ ಅಲ್ಲ, ಸೀಕಿಂಗ್ ಹೆಲ್ಪ್ ಕೂಡ ಅಲ್ಲ. ಸೊ ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ, ಇದು ಬಂದ್ಬಿಟ್ಟು ಇಫ್ ಕ್ಲಾಸ್ ಮೇಲೆ ಕೇಳಿರ್ತಕ್ಕಂಥದ್ದು. ಸೊ ನೋಡೋಣ, ಮದರ್ ಮತ್ತೆ ಸ್ವಾತಿ ನಡುವೆ ನಡೀತಕ್ಕಂತಹ ಒಂದು ಡೈಲಾಗ್. ಸ್ವಾತಿ, ಡಿಡ್ ಯು ಕಂಪ್ಲೀಟ್ ರೀಡಿಂಗ್ ನಾವೆಲ್ ಅಂತ ಕೇಳ್ತಾಳೆ. ನೋ ಮಾಮ್, ಐ ಡಿಂಟ್ ಕಂಪ್ಲೀಟ್ ಇಟ್, ಐ ಹ್ಯಾಡ್ ನೋ ಟೈಮ್. ಇಫ್ ಐ ಹ್ಯಾಡ್ ಗಾಟ್ ಅಂದ್ರೆ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಇದರಿಂದ ಏನು ಫಸ್ಟ್ ಕ್ಲಾಸ್ ಅಲ್ಲಿ. ಸೊ ಇಲ್ಲಿ ನೆಕ್ಸ್ಟ್ ಯಾಕೆಂತಂದ್ರೆ ಇದು ಪಾಸಿಟಿವ್ ಆಗಿದೆ. ನಾನೇನೋ ಒಂದು ವೇಳೆ ನನಗೆ ಟೈಮ್ ಸಿಕ್ಕಿದ್ದಿಲ್ಲ, ನಂಗೆ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ರೆಡ್ ಇಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? 2 ಸಿಲೆಬಲ್ ಇರ್ತಕ್ಕಂಥದ್ದು. ಸೊ 1 by 1 ನೋಡ್ತಾ ಹೋಗೋಣ. ಅ ಗವ್. ಸೊ ಇಲ್ಲಿ 2 ಸಿಲೆಬಲ್ ಇರೋದು ಇದೇ ಪದ, ಅಗೌ ಅನ್ನೋ ಪದ. ಸೊ ಏನಾಗುತ್ತೆ, ಕೆಲವು ವಿದ್ಯಾರ್ಥಿಗಳು ಇರೋದು 3 ಸ್ಪೆಲ್ಲಿಂಗ್ ಇದೆ, 1 ಇರ್ಬೋದು ಅಂತ ಅನ್ಕೊಂಡು ಇಲ್ಲಿ ಜಾಸ್ತಿ ಇದೆ, ಈ ತರದ ಕನ್ಫ್ಯೂಷನ್ಸ್ ಇರುತ್ತೆ. ಇಲ್ಲಿ 2 ಇದೆ, ಸ್ಕೂಲ್ ಅಲ್ಲಿ 1 ಇದೆ, ಜನರಲ್ ಅಲ್ಲಿ 3 ಇದೆ, ಗುಡ್ ಅಲ್ಲಿ 1 ಇದೆ. ಇದು 2 1 3 1. ಸೊ ಇಲ್ಲಿ 2 ಕೇಳಿದ್ರಿಂದ ಅಗೋ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ಅನ್ನುವಂತಹ ಲಿಂಕರ್ಸ್ ಗಳನ್ನ ಬಳಸ್ಬಿಟ್ಟು ಯಾವ ರೀತಿ ಇಲ್ಲಿ 2 ವಾಕ್ಯಗಳನ್ನ ಒಂದೇ ವಾಕ್ಯ ಮಾಡುವಂತದ್ದು. ಹಿ ಈಸ್ ವೆರಿ ಯಂಗ್. ನಾನು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫುಲ್ ಸ್ಟಾಪ್ ಅನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಮೊದಲು ವೆರಿ ಜಾಗದಲ್ಲಿ ಸೋ ಅನ್ನ ಹಾಕ್ಬೇಕು. ಹಿ ಈಸ್ ಸೋ ಯಂಗ್. ಫುಲ್ ಸ್ಟಾಪ್ ರಿಮೂವ್ ಮಾಡಿದ್ರೆ ದಟ್ ಅನ್ನುವಂಥದ್ದನ್ನ ಆಡ್ ಮಾಡಿ, ಇಲ್ಲಿ ಹಿ ನೋಡಿ, ಇದು ನಾನು ಇಲ್ಲಿ ಸ್ಮಾಲ್ ಲೆಟರ್ ಇಂದ ಶುರು ಮಾಡಿದ್ವಿ. ನೀವು ಕೂಡ ಇದೇ ತರ ಬರೀಬೇಕು. ಇಲ್ಲಿ ನೀವು ಅಪ್ಪಿ ತಪ್ಪಿ ಕ್ಯಾಪಿಟಲ್ ಅನ್ನ ಯೂಸ್ ಮಾಡಬಾರ್ದು. ಓನ್ಲಿ ಕ್ಯಾಪಿಟಲ್ ಯಾವಾಗ ಯೂಸ್ ಮಾಡಬೇಕು, ಫಸ್ಟ್ ಪರ್ಸನ್ ಐ ಇದ್ರೆ ಮಾತ್ರ ಅಲ್ಲಿ ನಾವು ಕ್ಯಾಪಿಟಲ್. ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು. ಎಸ್, ಹಿ ಕ್ಯಾನ್ ನಾಟ್ ಡ್ರೈವ್ ಅ ಕಾರ್. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 7th one, fill in the blank using the correct article. Cow is a useful animal. Most of the students ಅನ್ಕೊಂತೀನಿ ಆನ್ ಹಾಕಿರ್ತೀರಿ. AEIOU ಬಂದ್ರೆ ಅಲ್ಲಿ ಆನ್ ಹಾಕ್ಬೇಕು ಅಂತಂದೇಳಿ ನಿಮ್ಗೆ ಪ್ರೈಮರಿ ಸ್ಕೂಲ್ ಇಂದ ಎಲ್ಲಾದ್ರೂ ಪ್ರಾಕ್ಟೀಸ್ ಮಾಡಿಸಿದ್ರೆ ಕೆಲವು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡಿ ಆನ್ ಹಾಕಿರ್ತೀರಿ. ಸೊ ಇಲ್ಲಿ ಯಾಕೆ ಎ ಬರುತ್ತೆ ಅಂತ, ಇಂಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಯೂಸ್ಫುಲ್ ನೀವು ನೋಡಿ, ಸೌಂಡ್ ವ್ಯಂಜನ ಏನು ಶಬ್ದ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಎ ಹಾಕ್ಬೇಕು. ಅಲ್ಲಿ ಏನಾದ್ರೂ ಓವೆಲ್ ಸೌಂಡ್ ಬಂದಿದ್ರೆ ಮಾತ್ರ ನಾವು ಯಾರನ್ನ ಬಳಸ್ತೀವಿ.
ಯಾಕೆ ಇದು ಅಂತಂದ್ರೆ ಯೂಸ್ಫುಲ್ ಕೌ ಈಸ್ ಅ ಯೂಸ್ಫುಲ್ ಆನಿಮಲ್. ಯಾಕೆ ಇಂಡೆಫಿನೆಟ್ ಆರ್ಟಿಕಲ್, ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದನು ಕೂಡ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಸೊ ಯೂಸ್ಫುಲ್ ಆನಿಮಲ್ಸ್ ತುಂಬಾ ಇದೆ, ಅದರಲ್ಲಿ ಈ ಕೌ ಕೂಡ ಒಂದು ಅನ್ನೋ ಒಂದು ಅರ್ಥದಲ್ಲಿ ಇಲ್ಲಿ ನಾವು ಏನ ಬಳಸೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ಯಾರಾದ್ರೂ ಡೌಟ್ ಇದ್ರೆ ನೀವು ಕೂಡ ಕಮೆಂಟ್ ಮಾಡಬಹುದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡೋಣ. Question number 8, identify the part of speech of the underlined word. So almost ಅಲ್ಲಿ ನೋಡಿ, strength is life, weakness is death ಅಂತ. ಇಲ್ಲಿ ನಾವು ಸ್ಟ್ರೆಂತ್, ನಾವು ಆಕ್ಚುಲಿ ವಾಕ್ಯದಲ್ಲಿ ನಾವು ಸಬ್ಜೆಕ್ಟ್ ಅಲ್ಲಿ ನಾವು ಜಾಸ್ತಿ ಫಸ್ಟ್ ಗೆ ನಾವು ಸಿಂಪಲ್ ಬೇಸಿಕ್ ಅಲ್ಲಿ ನೌನ್ ಅನ್ನೇ ಬಳಸಿ ವಿದ್ಯಾರ್ಥಿಗಳೇ, ನಿಮ್ಗೆ ನೆನಪಿರ್ಲಿ ಸ್ಟ್ರೆಂತ್ ಅನ್ನೋದು ಇಲ್ಲಿ ನೌನ್ ವಿದ್ಯಾರ್ಥಿಗಳೇ. ಸೊ ಹಾಗೆ fill in the blank with appropriate linker. I respect both farmers and soldiers. ಇಲ್ಲಿ and ಬಳಸೋದು ಬಹಳ ಈಸಿ ಆಗಿದೆ, ನೀವೆಲ್ಲ ಉತ್ತರ ಸರಿಯಾಗಿ ಮಾಡಿರ್ತೀರಿ. ಸೊ ಇಲ್ಲಿ 10ನೇ ಪ್ರಶ್ನೆ ನೋಡೋಣ. fill in the blank with appropriate preposition. ಸೊ ಇಲ್ಲಿ ಒಂದು ಸ್ವಲ್ಪ ಹೈಯರ್ ವರ್ಷನ್ ಅಂತಾನೆ ಅನ್ಕೊಳ್ಳೋಣ. ಇಲ್ಲಿ ಐ ಹ್ಯಾವ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ 2022. ಇಲ್ಲಿ ಸಿನ್ಸ್ ಯಾಕೆ ಬಂದಿದೆ ಅಂತಂದ್ರೆ ಪರ್ಟಿಕ್ಯುಲರ್ ಇಯರ್ ಇಂದ, ಅಂದ್ರೆ 2022ರಿಂದ. ನಿಮ್ಗೆ ಸಿನ್ಸ್ ಮತ್ತೆ ಫಾರ್ ಯಾವಾಗ ಬಳಸಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು ವಿದ್ಯಾರ್ಥಿಗಳು. ಇಲ್ಲಿ ಫಾರ್ ಯಾವಾಗ ಬಳಸ್ತೀವಿ ಅಂತಂದ್ರೆ ಡ್ಯೂರೇಷನ್ ಆಫ್ ದ ಇಯರ್ಸ್ ಅಂತಂದ್ರೆ ಅವಾಗ ನಾವು ಬಳಸ್ತೀವಿ. ಕೆಲವ್ರಿಗೆ ಸರ್ ಫ್ರಮ್ 2022 ಇಸ್ ದ ರೈಟ್ ಆನ್ಸರ್ ಅಂತಾನು ಕೆಲವ್ರು ಅನ್ಕೊಂಡ್ ಬರ್ದಿರ್ತೀರಿ, ಬಟ್ ಎಕ್ಸಾಕ್ಟ್ ಆನ್ಸರ್ ನೀವು ಪ್ರಿಪೋಸಿಷನ್ ಇಲ್ಲಿ ಸಿನ್ಸ್ ಅನ್ನ ಬಳಸಬೇಕಾಗುತ್ತೆ. ಫಾರ್ ಅನ್ನ ನಾವು ಫಾರ್ 10 years, ಫಾರ್ 5 years ಹಿಂಗೆ ಬಳಸ್ತೀವಿ. ಓಕೆ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಹಾಕ್ಬಹುದು. ಸೊ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಮತ್ತೆ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ. fill in the blanks with appropriate tense form of the verb given in brackets. When I came home I saw that mother dash. ಬಿ ಪ್ಲಸ್ ಕುಕ್ ಇದೆ. ಇಲ್ಲಿ ನಾವು ಬಿ ಗೆ ಒಂದು ಹೆಲ್ಪಿಂಗ್ ವರ್ಬ್ ಹಾಕಬೇಕು, ಆಕ್ಸಿಲರಿ ವರ್ಬ್ ಅನ್ನ ಮಾಡಬೇಕು. ಇಲ್ಲಿ ಬಿ ಗೆ ಆಕ್ಸಿಲರಿ ವರ್ಬ್ಸ್ ಯಾವ್ದು ಬರುತ್ತೆ ಅಂತಂದ್ರೆ ನೋಡ್ಕೋಬೇಕು. ಇಲ್ಲಿ ಯಾಕೆ ವಾಸ್ ಕುಕಿಂಗ್ ಬರುತ್ತೆ ಅಂತಂದ್ರೆ ಐ ಸಾ ದಟ್ ಮದರ್ ಅಂದ್ರೆ ಸಿಂಗುಲರ್ ಇದೆ. ಸೊ ಹಾಗಾಗಿ ಯಾಕೆ ಇಲ್ಲಿ ಪಾಸ್ಟ್ ಟೆನ್ಸ್ ನಾವು ವಾಸ್ ಮಾಡ್ಬೇಕಂತಂದ್ರೆ ನಮ್ಗೆ ಇಲ್ಲಿ ಮೊದಲನೇ ಕ್ಲಾಸ್ ಅಲ್ಲಿ ಕೇಮ್ ಅಂತ ಇದೆ, ಇದು ಪಾಸ್ಟ್ ಟೆನ್ಸ್ ಕ್ಲೂ ಕೊಡ್ತಾ ಇದೆ ನಮ್ಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಉತ್ತರ ಬರೋಕ್ಕಿಂತ ಮುಂಚೆ ಆ ವಾಕ್ಯ ನಮ್ಗೆ ಕ್ಲೂ ಕೊಡುತ್ತೆ, ಇದು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಥವಾ ಫ್ಯೂಚರ್ ಅನ್ನೋದನ್ನ ಕ್ಲೂ ಕೊಡುತ್ತೆ. ಸೊ ಇದು ಪಾಸ್ಟ್ ಟೆನ್ಸ್ ಆಗಿದ್ರಿಂದ ಇಲ್ಲಿ ಏನಾಗಿದೆ ಅಂತಂದ್ರೆ ಬಿ ಪ್ಲಸ್ ಕುಕ್ ಬಂದಾಗಿದ್ದನ್ನ ನಾವು ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಮಾಡಲೇಬೇಕು. ಹಾಗಾಗಿ ಐ ಸಾ ದಟ್ ಮದರ್ ವಾಸ್ ಕುಕಿಂಗ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋದಾದ್ರೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ದ ಕಂಪ್ಯೂಟರ್ ಇಸ್ ಅ ವಂಡರ್ಫುಲ್ ಇನ್ವೆನ್ಷನ್. ಇದನ್ನ ನೌನ್ ಫಾರ್ಮ್ ಮಾಡಬೇಕು. ಆಕ್ಚುಲಿ ನೌನ್ ಫಾರ್ಮ್ ಮಾಡಕ್ ಕೇಳಿದರೆ, ಬಟ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಟ್ ಲೀಸ್ಟ್ ಬೇರೆ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಬಹುದಾಗಿತ್ತು. ಇರ್ಲಿ, ನೌನ್ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಯೂಸ್ ದ ವರ್ಡ್ ಕಾಲ್ ಆಸ್ ವರ್ಡ್ ಇನ್ ಯುವರ್ ಓನ್ ಸೆಂಟೆನ್ಸ್. ನಾನು ನಿಮ್ಗೆ ಕಳೆದ ಒಂದು ಕ್ರೈಸ್ ಪ್ರಾಕ್ಟೀಸ್ ಎಕ್ಸಾಮ್ ಅಲ್ಲಿ ಕೂಡ ಹೇಳಿದೆ, ಅಲ್ಲಿ ಅದು ವರ್ಬ್ ಅನ್ನಾಗಿ ಜಾಸ್ತಿ ಈ ವರ್ಷ ಫೋಕಸ್ ಮಾಡೋದ್ರಿಂದ ನಾವು ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಐ ಬಳಸಿ ಐ ಕಾಲ್, ಮುಂದೆ ನೀವು ದ ಡಾಕ್ಟರ್, ಐ ಕಾಲ್ ಮೈ ಮದರ್, ಈ ತರ ನೀವು ಈಸಿಯಾಗಿ ಒಂದು ವಾಕ್ಯ ಮಾಡಿದ್ರೆ 1 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಎಂತವ್ರು ಕೂಡ ಇದನ್ನ ಮಾಡಬಹುದು. ಸೊ ನೆಕ್ಸ್ಟ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಆಲ್ಮೋಸ್ಟ್ ಆಲ್ ಸೂಪರ್ಲೇಟಿವ್ ಡಿಗ್ರೀಸ್ ಕೇಳ್ತಾರೆ, ಬಟ್ ಇರ್ಲಿ ನೋಡೋಣ. ಇದು ಕೂಡ ನಮ್ಗೆ ಗೊತ್ತಿರಬೇಕು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾವು ಪಾಸಿಟಿವ್ ಇರೋದನ್ನ ಕಂಪ್ಯಾರಿಟಿವ್ ಮಾಡೋದು, ಕಂಪ್ಯಾರಿಟಿವ್ ಇರೋದನ್ನ ಸೂಪರ್ಲೇಟಿವ್ ಮಾಡೋದು, ಎರಡೂ ಫಾರ್ಮ್ ಅನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಯಾವ ಫಾರ್ಮ್ ಕೇಳ್ತಾರೆ ಅಂತ ಏನು ಇದು ಇಲ್ಲ, ಏನು ಗ್ಯಾರಂಟಿ ಇರೋದಿಲ್ಲ. ಸೊ ಎರಡು ಫಾರ್ಮ್ ಗೊತ್ತಿದ್ರೆ ಸೊ ಈಸಿ. ನೋಡಿ, ಇದು ಪಾಸಿಟಿವ್ ಅಲ್ಲಿ ಇದೆ, ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಆಸ್ ಗ್ರೇಟ್ ಆಸ್ ಸತೀಶ್ ಅಂತ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಇಲ್ಲಿ ಸತೀಶ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಂಡು, ಸತೀಶ್ ಯಾಕೆ ಅಂತಂದ್ರೆ ಇದನ್ನ ನಾವು ಪ್ರೆಸೆಂಟ್ ಅಲ್ಲ ಇದೆ, ಸೊ ಇಲ್ಲಿ ಈಸ್ ಹಾಕ್ಬೇಕಾಗುತ್ತೆ. ಸತೀಶ್ ಈಸ್ ಗ್ರೇಟರ್ ದ್ಯಾನ್, ಈ ಒಂದು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅನ್ನ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಜೊತೆ ದ್ಯಾನ್ ಅನ್ನ ಬಳಸಬೇಕು. ಗ್ರೇಟರ್ ದ್ಯಾನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ. ಸೊ ಇದು ಕಂಪ್ಯಾರಿಟಿವ್ ಡಿಗ್ರಿ ಒಂದು ಸೆಂಟೆನ್ಸ್. ಸೊ ನೆಕ್ಸ್ಟ್ 15th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸೇಮ್ ಕ್ವಶನ್ ಕ್ರೈಸ್ ಪ್ರಾಕ್ಟೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅಲ್ಲಿ ಡಿಸ್ಕಷನ್ ಮಾಡಿದೀವಿ ನಾವು. ಗೋಪಿ ಈಸ್ ಪ್ರಿಪೇರಿಂಗ್ ಟೀ, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಪ್ಯಾಸಿವ್ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಟೀ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ ಉತ್ತರ. ಸೊ ನೀವು ಇದನ್ನ ಮಾಡಿರ್ತೀರಿ ಅಂತ ಅನ್ಕೋತೀನಿ, ಯಾಕಂದ್ರೆ ಲಾಸ್ಟ್ ಟೈಮ್ ಏನಾದ್ರು ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಹೆಲ್ಪ್ ಆಗಿರುತ್ತೆ. ಸೊ ಇಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ನೋಡು, ಇಲ್ಲಿ ಮದರ್ ಮತ್ತೆ ರಾಜೇಶ್ ನಡುವೆ ನಡೀತಾ ಇರ್ತಕ್ಕಂತ ಒಂದು ಸಂಭಾಷಣೆ. ರಾಜೇಶ್, ವಿಲ್ ಯು ಡೂ ದಿಸ್ ವರ್ಕ್ ನಾವ್?
ರಾಜೇಶ್ ಐ ಆಮ್ ಸಾರಿ ಮಾಮ್ ಐ ವಿಲ್ ಡೂ ಇಟ್ ಟುಮಾರೋ ಅಂತ ಹೇಳ್ತಾನೆ ಅವನು. ನಾವು ಇದನ್ನ ಮಾತ್ರ ಮಾಡಬೇಕು, ಕೆಳಗಡೆ ಸೆಂಟೆನ್ಸ್ ಎಲ್ಲ ಅಂಡರ್ಲೈನ್ ಆಗಿರೋದನ್ನ ಮಾತ್ರ ರಿಪೋರ್ಟ್ ಮಾಡ್ಬೇಕು. ಇಲ್ಲಿ ಮದರ್ ಆಸ್ಕ್ಡ್ ರಾಜೇಶ್, ಆಲ್ರೆಡಿ ರಿಪೋರ್ಟಿಂಗ್ ವರ್ಬ್ ಇದ್ದಿದ್ರಿಂದ ನಮ್ಗೆ ಜಸ್ಟ್ ಇದು ಮಾಡ್ಬೇಕು. ಇಲ್ಲಿ ವಿಲ್ ಯು ಡೂ ದಿಸ್ ವರ್ಕ್ ನೌ ಅಂತಂದ್ರೆ ನಾವು ಇದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ನಾವು ಇಫ್ ಅಥವಾ ವೆದರ್ ಅನ್ನೋ ಒಂದು ಕ್ಲಾಸ್ ಅನ್ನ ಹಾಕ್ಲೇಬೇಕು. ಇಫ್ ಇಲ್ಲಿ ಯು ಅಂದಾಗ ಏನಾಗುತ್ತೆ, ಮದರ್ ಮತ್ತೆ ರಾಜೇಶ್. ಇಲ್ಲಿ ಹಿ ಯಾಕೆ ಬಂತಂದ್ರೆ ತಾಯಿ ಮಗನಿಗೆ ಕೇಳ್ತಾಳೆ, ಜೆಂಡರ್ ಬಂದ್ಬಿಟ್ಟು ಮಸ್ಕ್ಯುಲೈನ್ ಜೆಂಡರ್ ಆಗಿದ್ರಿಂದ ಹಿ ಬಳಸಬೇಕಾಗುತ್ತೆ. ವಿಲ್ ಇದ್ದಿದ್ದು ಏನಾಗುತ್ತೆ ಅಂತಂದ್ರೆ ಫ್ಯೂಚರ್ ಕಂಡೀಷನಲ್ ಫಾರ್ಮ್ ಆಗುತ್ತೆ, ಅದು ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಇಫ್ ಹಿ ವುಡ್ ಡೂ ದಿಸ್ ಇದ್ದಿದ್ದು ದಟ್ ಆಗುತ್ತೆ, ದೆನ್ ವರ್ಕ್ ಇದ್ದದ್ದು ಹಾಗೆ ಇಡ್ತೀವಿ, ಮತ್ತೆ ಈ ನೋ ಅನ್ನೋದನ್ನು ಕೂಡ ಚೇಂಜ್ ಮಾಡಬೇಕು ದೆನ್ ಅಂತ ಹೇಳಿ. ಸೊ ಇಫ್ ಹಿ ವುಡ್ ಡೂ ದಟ್ ವರ್ಕ್ ದೆನ್ ಅಂತ ಯಾರು ಕರೆಕ್ಟ್ ಆಗಿ ಬರ್ದಿರಿ ಖಂಡಿತ ಒಂದ್ ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಕ್ರೂಷಿಯಲ್ ಕ್ವಶನ್ ನಂಬರ್ 17 ಪ್ಯಾರಾಗ್ರಾಫ್ ಎಡಿಟಿಂಗ್ ಇರುತ್ತೆ, ಅಲ್ಲಿ 2 ಮಿಸ್ಟೇಕ್ಸ್ ಇರುತ್ತೆ, ಅದನ್ನ ಕರೆಕ್ಷನ್ ಮಾಡಬೇಕು. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ನಾಕ್ಡ್ ಸಾಫ್ಟ್ ಆನ್ ದ ಡೋರ್ ಆಫ್ ಆಂಡ್ ಸುಶೀಲಾಸ್ ಅಪಾಯಿಂಟ್ಮೆಂಟ್. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಪಾಸ್ಟ್ರಫಿ ಟು ಬಿ ಯೂಸ್ಡ್ ಅಂತ ಇದೆ. ಇಲ್ಲಿ ಫಸ್ಟ್ ನಾವು ಬರಿಬೇಕು. ಕೆಲವು ವಿದ್ಯಾರ್ಥಿಗಳು ಹೇಗೆ ಅಪಾಸ್ಟ್ರಫಿ ಆಗಿರೋದ ಚೇಂಜಸ್ ಆಗಿರೋದನ್ನ ಬರಿತೀರಿ, ಈ ಕಾರದ ಬಂದ ನೀವು ಉತ್ತರ ಸಿಗಲ್ಲ. ಸೊ ಹೇಗೆ ಏನಿದೆ ಅದನ್ನೇ ಬರಿಬೇಕು. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಅಡ್ವರ್ಬಿಯಲ್ ಎಲ್ಲಿ ಉಸ್ತಾದ್ ಅಲ್ಲಾ ರಖಾ ನಾಕ್ಡ್ ಆಫ್ಟರ್ ಬಂದಿದೆ ನೋಡಿ, ಸಾಫ್ಟ್ ಇದೆಲ್ಲ ಇಲ್ಲಿ ಸಾಫ್ಟ್ಲಿ ಆಗ್ಬೇಕು. ಸೊ ಸಾಫ್ಟ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಈಗ ನಾವು ನೆಕ್ಸ್ಟ್ ಅಪಾಸ್ಟ್ರಫಿಸ್ ಎಲ್ಲಿ ಯೂಸ್ ಮಾಡ್ತೀವಿ, ಆಲ್ಮೋಸ್ಟ್ ಆಲ್ ಪೊಸೆಸಿವ್ ಕೇಸ್ ಅಲ್ಲಿ ಬಳಸ್ತೀವಿ. ಸೊ ಅದರಲ್ಲೂ ಇದು ನೌನ್ ಪ್ಲಸ್ ಪೊಸೆಸಿವ್ ಕೇಸ್ ಅಲ್ಲಿ ಇದ್ದಿದ್ರಿಂದ ಇಲ್ಲಿ ನೋಡಿ ಸುಶೀಲಾಸ್ ಅಂತ ಇದೆ, ಈ ತರ ಪದ ನಾವು ನೋಡಿರಲ್ಲ. ಸೊ ನೀವು ಸುಶೀಲಾ ಎಲ್ಲಿ ಆದ್ಮೇಲೆ ಅಪಾಸ್ಟ್ರಫಿನ ಬಳಸಬೇಕು. ಇಲ್ಲಿ ಈ ತರ ನಾನು ಏನು ಹೈಲೈಟ್ ಮಾಡಿದೀನಿ ಈ ತರ ಉತ್ತರ ಬರೆದ್ರೆ ಖಂಡಿತ ನಿಮ್ಗೆ ಇಲ್ಲೊಂದು ಅಂಕ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಆನ್ಸರ್ ಮಾಡಿಲ್ಲ, ಹಂಗೆ ಓವರ್ ಆಲ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಾನ್ ಆನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಜಸ್ಟಿಫೈ ಯುವರ್ ಆನ್ಸರ್. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಹೇಗೆ ಡಾನ್ ಆನ್ಸೆಲ್ಮೋ ಅಲ್ಲಿ ಇರುವಂತಹ ಮಕ್ಕಳಿಗೆ ಯಾವ ರೀತಿ ಅವ್ರ ಫ್ಯಾಷನ್ ಅವ್ರದ್ದು ಹೆಂಗಿತ್ತು, ಅಲ್ಲಿ ಆಚರ್ಡ್ ಅನ್ನ ಪ್ರತಿಯೊಂದು ಮರಗಳನ್ನ ಅವ್ರಿಗೋಸ್ಕರ ಬೆಳೆಸಿರ್ತಕ್ಕಂಥದ್ದು ಅವ್ರ ಹೆಸರಿದೆ. ಅದು ಯಾವಾಗ ಈ ರೆಫ್ಯೂಸ್ ಟು ಟೇಕ್ ಮೋರ್ ದನ್ ಎಕ್ಸ್ಟ್ರಾ ಅಮೌಂಟ್, ಯಾಕೆ ಅನ್ನಂದ್ರೆ ಅವ್ನು ಹೇಳ್ತಾನೆ, ಯಾವಾಗ ಅವರು ಅಮೆರಿಕನ್ಸ್ ಕಂಪ್ಲೇಂಟ್ ಮಾಡ್ತಾರೆ ಚಿಲ್ಡ್ರನ್ ಆರ್ ಓವರ್ ರನ್ನಿಂಗ್ ಆ ತರದ್ದೆಲ್ಲ ಕಂಪ್ಲೇಂಟ್ ಮಾಡಿದಾಗ ಹೇಳ್ತಾನೆ, ಇಲ್ಲ ಅದು ನಮ್ದಲ್ಲ, ಅದು ಆ ಮಕ್ಕಳದೇ ಅಂತ. ಅಂದ್ರೆ ಅದು ಒಂದು ಪ್ಯಾಷನ್, ಅಂದ್ರೆ ಮಕ್ಕಳ ಬಗ್ಗೆ ಇದ್ದಂತಹ ಒಂದು ಅವ್ರಿಗೆ ಏನು ಪ್ರೀತಿ ಮಮಕಾರ ಅಂತಕ್ಕಂಥದ್ದು. ನೆಕ್ಸ್ಟ್, how did Gandhiji and Ambedkar try to wipe out caste discrimination in India? ಇವ್ರು ಯಾವ ರೀತಿ ಇವ್ರ ವ್ಯೂ ಅಲ್ಲಿ ಮತ್ತೆ ಅಂಬೇಡ್ಕರ್ ವ್ಯೂ ಅಲ್ಲಿ ಸೇಮ್ ಥಾಟ್ಸ್ ಇತ್ತು, ಯಾವ ರೀತಿ ಇದನ್ನು ಕೂಡ ನೀವು ಬರ್ದಿರ್ತೀರ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್, ವಾಟ್ ಮೇಕ್ಸ್ ಯು ಟು ಅಪ್ರಿಶಿಯೇಟ್ ಹಿಮ್? ಸೊ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳೇ ಈಗ 4 ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದ್ರಲ್ಲ, ಅದರಲ್ಲಿ ಈ 3ನೇ ಮಾಡೆಲ್ ಇಂದ ಆಲ್ಮೋಸ್ಟ್ ಒಂದು 50+ ಅಂಕಗಳು ಏನು ಅಂಕ ಬರೋಷ್ಟು ಪ್ರಶ್ನೆಗಳು ಇವತ್ತಿನ ಪ್ರಿಪರೇಟರಿಲಿ ಕೇಳಿದ್ದಾರೆ. ನೀವು ನೆಕ್ಸ್ಟ್ ಫೋಕಸ್ ಏನ್ ಮಾಡ್ಬೇಕಂತಂದ್ರೆ 1, 2, 4 ನೀವು ಚೆನ್ನಾಗಿ 4 ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ ನೆಕ್ಸ್ಟ್ ಒಂದು ಪ್ರಿಪರೇಟರಿ ಪಕ್ಕ 70+ ಮಾರ್ಕ್ಸ್ ಬರುತ್ತೆ. ಕೆಲವರು ಔಟ್ ಆಫ್ ಔಟ್ ಬರೋ ಮಕ್ಕಳು ಕೂಡ ಔಟ್ ಆಫ್ ಔಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್, ರನ್ನರ್, ಮತ್ತೆ ಈ ಪ್ಲೇ ಸಿತಾರು, ಈ ಆಲ್ರೆಡಿ ಈ ಕಂಪೋಸ್ಡ್ ಓನ್ ಟ್ಯೂನ್ಸ್, ಈ ತರದ ಕೀವರ್ಡ್ಸ್ ಬರ್ದಿದ್ರೆ ನಿಮ್ಗೆ ಖಂಡಿತ ಸಿಗುತ್ತೆ ಅಂಕ. ನೆಕ್ಸ್ಟ್ 21ನೇ ಪ್ರಶ್ನೆ, ವೈ ಡಿಡ್ 3 ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ? ಯಾಕೆ? ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಬ್ಯಾನ್, ಸೇಫ್ಟಿ ಆಫ್ ದ ವರ್ಲ್ಡ್, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಈ ತರ 3 ಕೀವರ್ಡ್ಸ್ ನೀವು ನೀಟಾಗಿ ಸೆಂಟೆನ್ಸ್ ಫ್ರೇಮ್ ಮಾಡಿ ಬರ್ದಿದ್ರೆ ಖಂಡಿತ 2 ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್, ನಾವು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಂದ ತಕ್ಷಣ ಒಂಥರ ಹೆಡ್ ಅಂಟೆ ಆಗಿರ್ತೀವಿ, ಏನ್ ಪಾಠನೇ ಅರ್ಥ ಆಗಿಲ್ಲಪ್ಪ, ಯಾವ ಪ್ರಶ್ನೆ ಬಂದ್ರೆ ಏನ್ ಉತ್ತರ ಬರೀಬೇಕು. ಇಲ್ಲ, ಅದರಲ್ಲಿ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಮೇಲಿನ ಪ್ರಶ್ನೆ ಕೇಳೋದ್ರಿಂದ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನೂ ನಿಮ್ಗೆ ಆ ಪಾಠ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಒಂದು AI ಗುರುದೇವ ಯೂಟ್ಯೂಬ್ ಚಾನಲ್ ಅಲ್ಲಿ 2 ರಿಂದ 3 ವಿಡಿಯೋ ಇದೆ. ಒಂದು ಇಂಗ್ಲಿಷ್ ಮೀಡಿಯಂ ಇದೆ, ಒಂದು ಕನ್ನಡ ಮೀಡಿಯಂ ವಿಸ್ತಾರವಾಗಿ ಸರಳವಾಗಿ ಕನ್ನಡದಲ್ಲಿ ವಿಡಿಯೋ ಇದೆ. ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿ, ಇನ್ನೊಂದು ರೌಂಡ್ ನೀವು ಕಂಪ್ಲೀಟ್ ಆಗಿ ಆ ಪಾಠನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್, ವಾಟ್ ಆರ್ ದ ಆಕ್ಟಿವಿಟೀಸ್ ಬೀಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್? ಮನುಷ್ಯ, ಚಿಲ್ಡ್ರನ್ ಆಗಿರ್ಬೋದು, ಪ್ಲಾಂಟಿಂಗ್ ಟ್ರೀಸ್, ಅದಾದ್ಮೇಲೆ ಚೈನ್ ಲಿಂಕ್, ನೆಕ್ಲೆಸ್, ಆಮೇಲೆ ಕಾರ್ಲಾ ಟಾಯ್ಸ್, ಚಿಲ್ಡ್ರನ್ ಡ್ಯಾನ್ಸ್, ಈ ತರ 4 ರಿಂದ 5 ಕೀವರ್ಡ್ಸ್ ನಿಮ್ಗೆ ಆರಾಮಾಗಿ ಬರೀಬಹುದು. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಓನ್ ಉತ್ತರ ಬರೀತಾರೆ, ಬಟ್ ಓನ್ ಉತ್ತರ ಬರಲ್ಲ ನಿಮ್ಗೆ ಅರ್ಧ ಅಂಕ ಸಿಗುತ್ತೆ. ಬಟ್ ಅಲ್ಲಿ ಎಕ್ಸಾಕ್ಟ್ ಅಲ್ಲಿ ಪೊಯೆಟ್ ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಆ ಪದಗಳನ್ನು ಬರೆದ್ರೆ ನಿಮ್ಗೆ ಖಂಡಿತ 2 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್? ನಾರಾಯಣಪುರ ಇನ್ಸಿಡೆಂಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋ ಸ್ಲೋಗನ್, ನೋ ಶೌಟ್ಸ್, ಈ ತರದ್ದು ಕೀವರ್ಡ್ಸ್ ಗಳನ್ನ ಬರೆದಿದ್ರೆ ನೀವು ಖಂಡಿತ 2 ಅಂಕ ಸಿಗುತ್ತೆ. ನೆಕ್ಸ್ಟ್, ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್?
ಅವ್ರ ತಂದೆ ಕಳ್ಕೊಂಡಿದ್ದು, ಅವಳು ಏನೇನ್ ಫೇಸ್ ಮಾಡಿದ್ರು ನಿಮ್ಗೆ ಉತ್ತರ ಗೊತ್ತಿದೆ. ನೋಡೋಣ, ಯಾಕಂದ್ರೆ ಟೈಮ್ ಶಾರ್ಟೇಜ್ ಆಗುತ್ತೆ. ಬೇಗ ಕ್ವಿಕ್ ಆಗಿ ನೆಕ್ಸ್ಟ್ ಕ್ವಶನ್ ಹೋದ್ರೆ, ಇನ್ ವಾಟ್ ವೇ ಡಿಡ್ ದ ಆಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್? ಅಂದ್ರೆ ಅಲ್ಲಿ ಅವ್ರ ಚೈಲ್ಡ್ಹುಡ್ ಲೈಫ್ ಅಲ್ಲಿ ಯಾವ ರೀತಿ ಅವ್ರ ಬ್ರದರ್ಸ್ ರೆಡಿ ಆಗ್ತಾ ಇದ್ರು, ಅವರೇ ಬಟ್ಟೆಗಳನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಅವ್ರ ತಾಯಿ ಹೊರಗೆ ಹೋದಾಗ ಅವ್ರು ಹೇಗೆ ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೊಂಡಿದ್ರು, ಓನ್ ರೆಸ್ಪಾನ್ಸಿಬಲ್ ಆಗಿದ್ರು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಈ ಎರಡೆರಡು ಅಂಕದ್ದೆಲ್ಲ ನಾನು ಯಾವ್ಯಾವ ಸಪರೇಟ್ ಚಾಪ್ಟರ್ ವೈಸ್ ವಿಡಿಯೋ ಲಭ್ಯ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಕಂಪ್ಲೀಟ್ ಆಗಿ ನೀವು ಜಸ್ಟ್ ಬರೇ ಒಂದು 5 ಮಿನಿಟ್ ಅಲ್ಲಿ ಇಡೀ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತೀರಿ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ ನೆಕ್ಸ್ಟ್ ಅಂತಕ್ಕಂಥದ್ದು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದೇ ರೀತಿ ಹೌ ಡಿಡ್ ಸೆಕೆಂಡ್ ಮಾಸ್ಟರ್ ಮೇಕ್ ವಾಂಜಿಯಾ ಸಫರ್? ನನ್ನ ಒಂದು ಟಿಪ್ಸ್ ಕೊಡೋದಾದ್ರೆ, ನೀವು ನಾರಾಯಣಪುರ ಇನ್ಸಿಡೆಂಟ್ ಒಂದು, ನೆಕ್ಸ್ಟ್ ಅದಾದ್ಮೇಲೆ ಗ್ರೇಟ್ ಮಾರ್ಟಿ ರೆವಚರ್ಸ್, ಇವೆರಡು ಲೆಸನ್ ನೀವು ಚೆನ್ನಾಗಿ ಓದ್ಕೊಂಡು ಅದ್ರಲ್ಲಿ ಒಂದು 3 ಪ್ರಶ್ನೆ ಇದ್ರಲ್ಲಿ ಒಂದು 3 ಪ್ರಶ್ನೆ ಓದ್ಕೊಂಡ್ರೆ ಅದೇ ಬೇಜಾನಾಗುತ್ತೆ. ಯಾಕೆ ನಾನು ಇದನ್ನ ರೆಫರ್ ಮಾಡಲ್ಲ ಅಂತಂದ್ರೆ, ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಲೆಂತ್ ಸ್ಟೋರಿ ಇದೆ, ಬಟ್ ಸ್ಟೋರಿ ಏನೋ ಚೆನ್ನಾಗಿದೆ, ಬಟ್ ಆದ್ರೆ ನಿಮಗೆ ಅಂಕಗಳು ಬರುವಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್, ಓದಕ್ಕೆ ಸ್ವಲ್ಪ ಜಾಸ್ತಿ ಇದಾಗಬಹುದು. ಚಾಯ್ಸ್ ಇಸ್ ಯುವರ್ಸ್. ನಿಮ್ ಟೀಚರ್ಸ್ ಯಾವ್ದನ್ನ ನಿಮ್ಗೆ ಗೈಡ್ ಮಾಡಿರ್ತಾರೆ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಇದು 3 ಮಾರ್ಕ್ಸ್ ಕ್ವಶನ್ಸ್. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್? ತಂದೆಯಿಂದ ಎಸ್ಕೇಪ್ ಆಗ್ಲಿಕ್ಕೆ ಕ್ರಿಕೆಟ್, ಕ್ಲಬ್, ಬ್ಯಾಟು, ಆಮೇಲೆ ಅಲ್ಲೆಲ್ಲ ಚೇಳುಗಳಿದೆ, ಇವು ಡೈವರ್ಟ್ ಮಾಡೋದಕ್ಕೆ ಏನೆಲ್ಲ ಹೇಳ್ತಾನೆ ಆ ಪಾಯಿಂಟ್ ಗಳೆಲ್ಲ ಇದರಲ್ಲಿ ಇರಬೇಕು. ನೆಕ್ಸ್ಟ್ ಹೌ ಡಸ್ ದ ಪಾಯಿಂಟ್ ಡಿಸ್ಕ್ರೈಬ್ ದ ಜಾಸ್ ಪ್ಲೇಯರ್ ಇನ್ ದ ಪೋಯಮ್? ಜಾಸ್ ಪೋಯಮ್ 2, ಇದನ್ನು ಕೂಡ ಸಮ್ಮರಿ ಶಾರ್ಟ್ ಆಗಿ ನೀವು ಬರ್ದಿರುತ್ತೆ ಅಂತ ಅನ್ಕೊಂತೀನಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನೋಡೋದಾದ್ರೆ, ನಮ್ಗೆ ಇಲ್ಲಿ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ನೋಡೋದಾದ್ರೆ, ಈ ಬಹಳ ಸರಿ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದು. ಪ್ರಿಪರೇಟರಿ ಇರ್ಬೋದು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರ್ಬೋದು. ಕ್ವಶನ್ ನಂಬರ್ 27, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಹೂ ಮೇಡ್ ದಿಸ್ ರಿಕ್ವೆಸ್ಟ್? ಬಾಲೇಶ್ವರ್ ಮೇಡ್ ದಿಸ್ ರಿಕ್ವೆಸ್ಟ್. ಈ ತರ ಸೆಂಟೆನ್ಸ್ ಅಲ್ಲಿ ಬರೋದ್ರು ನಿಮ್ಗೆ ಅಂಕ ಸಿಗುತ್ತೆ. ನೀವು ಕೆಲವೊಂದ್ಸರಿ ಸೆಂಟೆನ್ಸ್ ಮಾಡಕ್ ಹೋಗಿ ತಪ್ಪ ಬರೀತೀರಿ. ಸೊ ಸಿಂಪ್ಲಿ ಬಾಲೇಶ್ವರ್ ಮಿಶ್ರಾ ಅಂತ ಬರೆದ್ರೋಕೆ ಬಾಲೇಶ್ವರ್ ಅಂತ ಬರೆದ್ರು ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಹೂ ಡಸ್ ಚಾಚಾ ಅಂದ್ರೆ ಯಾರಿಲ್ಲಿ? ಈಸ್ ನನ್ ಅದರ್ ದನ್ ಟ್ರಕ್ ಡ್ರೈವರ್ ಬರ್ದಿರ್ತೀರಿ ಖಂಡಿತ. ಕೆಲವೊಂದ್ಸಾರಿ ಕೆಲವು ಮಕ್ಕಳಿಗೆ ಸ್ಲೋ ಲರ್ನರ್ಸ್ ಗೆ ಕೆಲವರೆಲ್ಲ ಫೇಲ್ ಆಗ್ತೀರಿ ಅನ್ನೋರು ಡ್ರೈವರ್ ಅಂತ ಬರೆದ್ರು ನಿಮ್ಗೆ ಅಂಕಗಳು ಸಿಗುತ್ತೆ. ಟ್ರಕ್ ಅಥವಾ ಬರೀಬಹುದು, ಏನು ಈಸಿ ಇರುತ್ತೆ. ನೆಕ್ಸ್ಟ್ ವೈ ಡಿಡ್ ಹಿ ಆಸ್ಕ್ ಫಾರ್ ದ ಮೊಬೈಲ್? ಟು ಕಾಲ್ ಹರ್ ಬ್ರದರ್. ಅಂದ್ರೆ ಇಲ್ಲಿ ಬರೀಬೇಕು ಟು ಕಾಲ್ ಹರ್ ಬ್ರದರ್, ಟು ಕಾಲ್ ರೋಮಾಸ್ ಬ್ರದರ್. ಈ ತರ ನೀವು ಬರೋದು ಕೂಡ ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್ 28 ಕ್ವಶನ್. ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ಇದು ಪಕ್ಕ ಡಿಸ್ಕವರಿ ಲೆಸನ್ ಅಲ್ಲೇ. ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಆಲ್ರೆಡಿ ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ಬಿಟ್ಟಿದ್ದಾರೆ ನಿಮ್ಗೆ. ಒಂದು ಎಕ್ಸ್ಟ್ರಾಕ್ಟ್ ಬಂದ್ಬಿಟ್ಟು ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ನೆಕ್ಸ್ಟ್ ಡಿಸ್ಕವರಿ, ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ಸ್ ಆಫ್ ಸೈಲೆನ್ಸ್, ಇನ್ನೊಂದು ಪೋಯಮ್. ಸೊ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಓದ್ಕೊಳಕ್ ಹೋಗಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನೋಡೋಣ. ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ಹೂ ಡಸ್ ಐ ರೆಫರ್ ಟು? ಯಾಕಂದ್ರೆ ಇಲ್ಲಿ ಪೆಪೆ ಇಲ್ಲಿ ಕ್ಯಾರೆಕ್ಟರ್ಸ್ ಗಳು ತುಂಬಾ ಬರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಬಟ್ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಕೂಡ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಕೂಡ ಗೆಸ್ ಮಾಡ್ತೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಯಾವ್ದು ಬರದೆ, ಯಾವ ಸ್ಟೇಟ್ಮೆಂಟ್ ಬಂದ್ರೆ ಯಾವ ತರ ಉತ್ತರಗಳನ್ನ ಬರೀಬೇಕಂತ. ಸೊ ಈ ಪೆಪೆ ಅನ್ನೋದು ಉತ್ತರ. ಹೂ ಡಸ್ ದೆಮ್ ರೆಫರ್ ಟು ಅಂದ್ರೆ ಇಲ್ಲಿ ಸೈಲರ್ಸ್ ಬರೆದ್ರು ನಿಮ್ಗೆ ಅಂಕ ಸಿಗುತ್ತೆ. ಸಿ ಮೆನ್ ಅಂತ ಬರೆದ್ರು ಖಂಡಿತ ಅಂಕ ಸಿಗುತ್ತೆ. ವೈ ಡಿಡ್ ದ ಸ್ಪೀಕರ್ ಹೇಟ್ ದೆಮ್? ಯಾಕೆ ಅವನವ್ರನ್ನ ಇಷ್ಟಪಡಲ್ಲ? ದೇವರ್ ಅಗೇನೆಸ್ಟ್ ಕೊಲಂಬಸ್. ಈ ತರ ಬರೆದ್ರು ನಿಮ್ಗೆ ಎಕ್ಸಾಕ್ಟ್ ಅಂಕ ಸಿಗುತ್ತೆ. ದೇವರ್ ಅಗೇನೆಸ್ಟ್ ದೇರ್ ಕ್ಯಾಪ್ಟನ್, ಆಮೇಲೆ ದೇವರ್ ನಾಟ್ ಸ್ಯಾಟಿಸ್ಫೈಡ್. ಈ ತರ ನೀವು ಲೆಂತಿಯಾಗಿ ನಿಮ್ಗೆ ಉತ್ತರ ಗೊತ್ತಿದ್ರು ಕೂಡ ನೀವು ಬರೀಬಹುದು ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಸೊ ನೋಡೋಣ ಇಲ್ಲಿ. ಹೂ ಇಸ್ ದ ಸ್ಪೀಕರ್? Avatar, Naren is the speaker. Why was it needed to look for a new school? Because the previous school that he was attending or going couldn't keep Satish. And then ಇಷ್ಟು ಬರೆದು ನಿಮ್ಗೆ ಅಂಕ ಸಿಗುತ್ತೆ. Because the previous school refused him to readmit ಸತೀಶ್ ಗುಜರಾಲ್ ಅಂತ ಬರೋದು ನಿಮಗೆ ಖಂಡಿತ. ಅಥವಾ ಹಿ ವಾಸ್ ರಿಜೆಕ್ಟೆಡ್ ಬೈ ದ ಸ್ಕೂಲ್ ಅಂತ ಬರೆದು ನಿಮ್ಗೆ ಖಂಡಿತ ಅಂಕ ಸಿಗುತ್ತೆ. ಈ 3 ತರನು ನೀವು ಬರೆದ್ರು ಚಾನ್ಸಸ್ ತುಂಬಾ ಇದೆ. ನೀವೇನು ಉತ್ತರ ಬರೆದಿದ್ದೀರಿ ಕಮೆಂಟ್ ಹಾಕಿ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಇಲ್ಲೊಂದು ಡಿಫರೆಂಟ್ ಆಗಿ ಕೇಳಿದ್ರೆ ಈ ಸರಿ ವಾಟ್ ಡಸ್ ಟು ಲುಕ್ ಫಾರ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಆ ಕಾಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಟು ಲುಕ್ ಫಾರ್ ಪ್ರೇಸಸ್ ಈಗ ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕಾಯ್ತು. ಇನ್ಮೇಲೆ ಫ್ರೇಸಸ್ ಮೇಲೇನು ಪ್ರಶ್ನೆಗಳು ರೈಸ್ ಆಗುತ್ತೆ ಅಂದ್ರೆ ಸ್ವಲ್ಪ ಫ್ರೇಸಸ್ ಮೇಲೆ ನಾವು ಒಂದಿಷ್ಟು ಹೆಚ್ಚಿಗೆ ಅಭ್ಯಾಸ ಮಾಡಬೇಕು. ಇಲ್ಲಿ ಟು ಲುಕ್ ಫಾರ್ ಅಂದ್ರೆ ಇಟ್ ಮೀನ್ಸ್ ಸರ್ಚ್. ಟು ಸರ್ಚ್ ನ್ಯೂ ಸ್ಕೂಲ್ ಅಂತಾನು ಇಲ್ಲಿ ನೀವು ಟು ಸರ್ಚ್ ನ್ಯೂ ಸ್ಕೂಲ್ ಅಥವಾ ಸರ್ಚ್ ಅಂತ ಬರೋದನ್ನು ಕೂಡ ಸಿಗುತ್ತೆ. ಸರ್ಚಿಂಗ್ ನ್ಯೂ ಒನ್ ಅಂತ ಬರೋದು ಕೂಡ ನಿಮ್ಗೆ ಖಂಡಿತ ಉತ್ತರ ಸಿಗುತ್ತೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಲಾಸ್ಟ್ ಎಕ್ಸ್ಟ್ರಾಕ್ಟ್ 30.
You can cross out my name from the telephone book. Who is the speaker? ನಾರ್ಮನ್ ನಿಕೋಲ್ಸನ್. ಕೆಲವರು ಮಕ್ಕಳು ಬರೀ ಪೋಯೆಟ್ ಅಂತ ಬರೀತಾರೆ, ನೀವು ಅದನ್ನ ಹೆಸರು ಬರಿಬೇಕು, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾರ್ಮನ್ ನಿಕೋಲ್ಸನ್. ಸೊ ನೆಕ್ಸ್ಟ್, ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಅವನು ಟೆಲಿಫೋನ್ ಬುಕ್ ಇಂದ ನನ್ನ ಹೆಸರನ್ನು ಹೊಡೆದ ಹಾಕ್ರಿ ಅಂತ ಹೇಳ್ತಾನೆ. ಸೊ ಈ ಒಂದು ಪೋಯಮಿನ ಒಂದು ರಿದಮಿಕ್ ಸಾಂಗ್ ಇದೆ ಈ ಒಂದು ಚಾನಲ್ ಅಲ್ಲಿ, ಮತ್ತೆ ಇದ್ರದ್ದು ಸರಳವಾಗಿ ಅನಾಲಿಸಿಸ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ಖಂಡಿತ ಅದನ್ನ ವಾಚ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಹಿ ಹ್ಯಾಡ್ ಎ ಡೌಟ್ ಅಬೌಟ್ ರಿಟರ್ನ್ ಫ್ರಮ್ ಸ್ಪೇಸ್. ನಾನ್ ನಾಳೆ ಹೋಗ್ತಾ ಇದ್ದೀನಿ, ನಾನು ವಾಪಸ್ ಬರ್ತೀನಿ ಅನ್ನೋದು ಗೊತ್ತಿಲ್ಲ. ಡೌಟ್, ಈ ಪದ ಬರ್ಬೇಕಲ್ಲಿ. ಹಿ ಹ್ಯಾಡ್ ಎ ಡೌಟ್ ಅಬೌಟ್ ರಿಟರ್ನ್ ಫ್ರಮ್ ಸ್ಪೇಸ್. Next, when did the speaker say so? Before going to outer space next morning. Before going to ಅಂತ ಈ ತರ ಬರಿಬೇಕು. ನೀವು ಮಾಡಿಫೈ ಉತ್ತರ ಬರೋದು ಕೂಡ ನಿಮ್ಗೆ ಖಂಡಿತ ಸಿಗುತ್ತೆ. ಸೊ ನೆಕ್ಸ್ಟ್, ನಿಮಗೆ ಪ್ಯಾರಾಗ್ರಾಫ್ ಮಾಡ್ತಕ್ಕಂಥದ್ದು ಪ್ರೊಫೈಲ್ ಅನ್ನ ಈಸಿ ಆಗಿದೆ ಮಾಡಿರ್ತೀರ ಅನ್ಕೋತೀನಿ. ಸೊ ನೆಕ್ಸ್ಟ್ ಸ್ಟೋರಿ ಬಂದ್ಬಿಟ್ಟು, ಒನ್ಸ್ ಎ ಲಯನ್ ವಾಸ್ ಅಸ್ಲೀಪ್, ಮೌಸ್ ರನ್ನಿಂಗ್. ಈ ತರ ನೀವು ಇಲಿ ಮತ್ತು ಸಿಂಹ, ಬಲೆ, ಆ ತರದ್ದೆಲ್ಲ ಬಹಳ ಈಸಿ ಇದೆ, ನೀವು ಬರ್ದಿರ್ತೀನಿ ಅನ್ಕೊಂತೀನಿ. ಪಿಕ್ಚರ್ ಬಂದ್ಬಿಟ್ಟು ಅಲ್ಲಿ ರೂರಲ್ ಏರಿಯಾ, ಒಂದು ಬೋರ್ವೆಲ್, ಪಂಪಿಂಗ್ ದ ಬೋರ್ವೆಲ್, ವುಮೆನ್, ಆಮೇಲೆ ಅಲ್ಲಿ ಡಾಗ್ ಈಸ್ ದೇರ್, ಹಟ್ಸ್ ಆರ್ ದೇರ್, ಗುಡಿಸ್ಲು, ಟ್ರೀಸ್ ಆರ್ ದೇರ್. ಈ ತರದೆಲ್ಲ ಒಂದು ಸಿಂಪಲ್, ಈ ತರದೆಲ್ಲ ಒಂದು ಮಾಡಿಫೈ ಮಾಡಿ ಚೆನ್ನಾಗಿ ಬರೆದ್ರೆ ಖಂಡಿತ ಮೂರ್ ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್, ಇದು ನಿಮ್ಗಲ್ಲ, ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಮಾತ್ರನೇ ಇದು. ಸೊ ನೆಕ್ಸ್ಟ್, ದ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ನೋಡಿ, ಬಹಳ ಈಸಿ ಇದೆ. ನೀವು ಜೂನ್ ತಿಂಗಳಿಂದ ಪ್ರಾಕ್ಟೀಸ್ ಮಾಡಿರ್ತೀರಿ. ಕೆಲವು ಮಕ್ಕಳು ಇಲ್ಲಿ ಮಾರ್ಕ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದೆ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇದೆ. ಬಟ್ ನಾನು ಏನು ಯಾವ್ದು ರೆಫರ್ ಮಾಡ್ತೀನಿ ಅಂತಂದ್ರೆ, ನಿಮ್ಗೆ ಇದು ಈಸಿ ಅನ್ಸಿದ್ರೆ ಬ್ಲೈಂಡ್ ಬೈ ಬಹಳ ಚಾನ್ಸಸ್ ಇದೆ. ಸೊ ಅಲ್ಲಿ ನೀವು ಹೋಲ್ ಪೋಯಮ್ ಅನ್ನ ನೀವು ಪಕ್ಕಾ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಬಟ್ ನನ್ನ ಸಜೆಷನ್, ಇಲ್ಲಿ ಬರೋದೇ ಸಾನೆಟ್ ಆಗಿದ್ರೆ 14 ಲೈನ್ ಇದೆ. 14 ಲೈನ್ ಅನ್ನ ಚೆನ್ನಾಗಿ ಬರೆಯಕ್ ಬಂದ್ರೆ 14 ಲೈನ್ ಅಲ್ಲಿ 4 ಲೈನ್ ಯಾವ್ದಾದ್ರು ಕೇಳಿದ್ರು ನೀವು ಬರೀತೀರಿ ಅಂತ. ಸೊ ನೆಕ್ಸ್ಟ್, ಅನ್ಸೀನ್ ಪ್ಯಾಸೇಜ್ ಖಂಡಿತ ನೀವು ಮಾಡಿರ್ತೀರಿ. ವೈ ವಾಸ್ ಗಾಂಧೀಜಿ ಥ್ರೋನ್ ಔಟ್ ಆಫ್ ದ ಕಂಪಾರ್ಟ್ಮೆಂಟ್ ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ. Once he traveling by a train, he was asked by a white passenger to leave the first class apartment. He refused to do so. Therefore, he was pushed forcibly out of the compartment. ನೀವು ಇಲ್ಲೇ ನೋಡ್ಕೋಬೇಕು, ಈ ಕೀವರ್ಡ್ಸ್ ಎಲ್ಲಿದೆ, ಔಟ್ ಆಫ್ ದ ಕಂಪಾರ್ಟ್ಮೆಂಟ್. ಇಲ್ಲ, ಔಟ್ ಆಫ್ ದ ಕಂಪಾರ್ಟ್ಮೆಂಟ್ ಇದು ಮೊದಲ ಅಲ್ಲಿ ಎಲ್ಲಿ ಯಾವ ಇದರಿಂದ ಶುರುವಾಗಿದೆ ಅದಕ್ಕಿಂತ ಒಂದು ಸೆಂಟೆನ್ಸ್ ಮೇಲೆ ಹೋಗ್ಬೇಕು. ಅದಾದ್ಮೇಲೆ ಅದು ಎಂಡ್ ಪ್ಲಾಟ್ಫಾರ್ಮ್. ಇಲ್ಲಿವರೆಗೂ ನೀವು ಖಂಡಿತ 2 ಅಂಕ, ನೀವು ಒಂದೇ ಸೆಂಟೆನ್ಸ್ ಬರೆಯಂಗಿಲ್ಲ. ಎರಡು ಸೆಂಟೆನ್ಸ್ ಅಂದ್ರೆ ಇಟ್ ಮಸ್ಟ್ ಬಿ 2 or 3 sentences. So next, why did Gandhiji not go to the waiting room? ಯಾಕೆ ಅವ್ರು ಹೋಗ್ಲಿಲ್ಲ? He did not go to the waiting room because the white men sleeping there might insult him further. ನೀವು ಇಷ್ಟು ಬರೆಸ್ತಾ. This event was turning point in the ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಏಟ್ರಿ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಿ. ಸಮ್ಮರಿ, ಈ 3ರಲ್ಲಿ ಒಂದು ನೀವು ಪಕ್ಕ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಏಟ್ರಿ ಸಮ್ಮರಿ ಬರೀ ಚೆನ್ನಾಗಿ ಕಲ್ತ್ಕೊಂಡ್ರೆ ಈ 2 ಪೋಯಮ್ ಅನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಸರ್, ನಾನು ಸಾಂಗ್ ಆಫ್ ಇಂಡಿಯಾ ನನ್ಗೆ ಬಹಳ ಇಂಟ್ರೆಸ್ಟ್ ಇದೆ, ಅದನ್ನ ಬರಿತೀನಿ, ಅದನ್ನ ಬರಿಬಹುದು. ಇಲ್ಲ ಸರ್, ನನಗೆ ಬರ್ಡ್ ಆಫ್ ದ ಟೆಂಪೆಸ್ಟ್ ಸಮ್ಮರಿ ಬರೀಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ನೀವು ಕೂಡ ಅದನ್ನ ಬರಿಬಹುದು. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ನಿಮ್ಗೆ ಕೇಳ್ತಾರೆ. ನೀವು ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅಥವಾ ಮೊಬೈಲ್ ಫೋನ್ಸ್ ಮತ್ತೆ ಇಂಪಾರ್ಟೆನ್ಸ್ ಆಫ್ ಯೋಗ, ಇವು ಕಾಮನ್ ಆಗಿರ್ತಕ್ಕಂಥ ಎಸ್ ನಿಮಗೆ ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ ನೀವು ಬರ್ದಿರ್ತೀರಿ. ಎಷ್ಟು ಅಂಕ ಬರ್ಬೋದು, ಎಷ್ಟು ಅಂಕ ಬಂದ ಮೇಲೆ ಆದ್ರೂ ನೀವು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಲೆಟರ್ ರೈಟಿಂಗ್. ನನ್ನ ಒಂದು ಈಗ ಕಳೆದ ಒಂದು ಲಾಸ್ಟ್ 2 weeks ಬ್ಯಾಕ್ ಹೇಗೆ ಅಫಿಷಿಯಲ್ ಲೆಟರ್ ಅನ್ನ ಬರಿಬೇಕು ಅಂತ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೀವು ವಾಚ್ ಮಾಡಿ. ಸೊ ಹೇಗಿತ್ತು ಇವತ್ತಿನ ಒಂದು ಅನಾಲಿಸಿಸ್? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದ್ರೆ ನೀವು ಅನ್ಲೈಕ್ ಕೂಡ ಮಾಡಬಹುದು. ಇನ್ನು ಯಾವ ತರ ವಿಡಿಯೋಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ playlist. Many videos are available there. Okay, thank you. Bye bye.